ಇದೇನು ಇಷ್ಟು ಬೇಗ ಮನೆಗೆ ಹೊರಟ್ಬಿಟ್ಟ? ಗುಡ್ ಕಣ, ಒಳ್ಳೆ ಬೆಳವಣಿಗೆ. ಕಿಬಿಟ ಮನೆಗೆ ಹೋಗ್ತಾ ಇಲ್ಲ ಕಣ, ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ. ಓಕೆ ಗೆಳೆಯ, ಯಾವುದಕ್ಕೂ ಅದಕ್ಕೆ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬಿಡು. ನಿಂದಾರನೇ ಕಾಯ್ಕೊಂಡಿರ್ತಾರಲ್ಲ, ಪಾಪ ಬೇಜಾರು ಮಾಡ್ಕೋತಾರೆ. ಖಂಡಿತ ಇಲ್ಲ ಕಣ. ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ನಾನು ಎಷ್ಟು ಒದ್ದಾಡ್ತೀನಿ ಅಂತ ಅವ್ರಿಗೆ ಗೊತ್ತು. ಇನ್ಫ್ಯಾಕ್ಟ್ ಅವರೇ ಸಜೆಸ್ಟ್ ಮಾಡಿದ್ದು, ಅಮ್ಮನಿಗೆ ಪದೇ ಪದೇ ಹೀಗಾಗ್ತಾ ಇದೆಯಲ್ಲ, ಒಂದ್ಸತಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ. ನನ್ನ ಬಗ್ಗೆ ಅಮ್ಮನ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಕನ್ಸರ್ನ್ ಇದೆ. ಖಂಡಿತ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅದು ನಿಜಾನೇ ಅನ್ನೋ, ಆದರೂ ಲೈಟಾಗಿ ಡಿಸಪಾಯಿಂಟ್ ಆಗೇ ಆಗುತ್ತೆ ಗೆಳೆಯ. ಅದು ನಿನ್ನ ಮೇಲಿನ ಬೇಜಾರಲ್ಲಪ್ಪ. ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರ ದಾರಿನೇ ಕಾಯ್ಕೊಂಡಿದ್ದೆ, ಆದರೆ ಬರಲಿಲ್ವೇ ಅನ್ನೋ ಬೇಜಾರಾಗುತ್ತೆ. ಅದು ಹಾಗೆ ಆಗುತ್ತೆ ಕಣೋ, ಆಗಲೇಬೇಕು. ಯಾಕೆಂದರೆ ಮನುಷ್ಯ ಅಂದರೆ ಅವನಿಗೆ ಮನಸ್ಸು ಅನ್ನೋದಿರುತ್ತೆ. ಮನಸ್ಸು ಅನ್ನೋದಿದ್ರೆ ಫೀಲಿಂಗ್ ಅನ್ನೋದು ಇರಲೇಬೇಕಲ್ವಾ? ಆ ಆ್ಯಂಗಲಿಂದ ಹೇಳಿದೆ ಅಷ್ಟೇ. ಅರ್ಥ ಆಯ್ತು ಬಿಡು. ಆಮೇಲೆ ಇನ್ನೊಂದು ವಿಷಯನಪ್ಪ ನೋಡು, ಒಬ್ಬ ಗೆಳೆಯನಾಗಿ ಸಂಸಾರ ಮದುವೆ ಈ ವಿಷಯದಲ್ಲಿ ಸೀನಿಯರ್ ಆಗಿ ನಿನಗೊಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊ. ನೋಡು, ಈ ಥರ ನಮ್ಮಿಂದ ಹೆಂಡ್ತಿರಿಗೆ ಡಿಸಪಾಯಿಂಟ್ ಏನಾದರೂ ಆದಾಗ ಗಂಡಂದ್ರಾದ ನಾವು ಹೆಂಡ್ತಿರಿಗೆ ನೀಟಾಗಿ ಬೆಣ್ಣೆ ಹಚ್ಚೋ ಕೆಲಸ ಮಾಡಬೇಕು. ಚಿನ್ನ ರನ್ನ ಅಂತ ಮುದ್ದಾಗಿ ಮಾತಾಡಬೇಕು. ಸಾಧ್ಯ ಆದರೆ ಅವ್ರಿಗೆ ಗಿಫ್ಟ್ಗಳನ್ನ ತಗೊಂಡೋಗಿ ಕೊಡಬೇಕು. ಹಂಗೇ ಒಂದು ರೌಂಡ್ ಹಾಕ್ಸ್ಕೊಂಬರ್ಬೇಕು ಕಣ. ಈ ಥರ ತೇಪೆ ಹಚ್ಚೋ ಕೆಲಸ ಮಾಡ್ತಾನೆ ಇರಬೇಕು. ಸಂಸಾರ ಅಂದರೆ ಒಂಥರ ತೇಪೆ ಹಚ್ಚೋದು ಅಂತಾನೆ ಅನ್ಕೋ. ನಾವು ಎಷ್ಟು ಚೆನ್ನಾಗಿ ತೇಪೆ ಹಚ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಯಾರು ಚೆನ್ನಾಗಿ ತೇಪೆ ಹಚ್ತಾರೋ ಅವರೇ ಒಳ್ಳೆ ಸಂಸಾರಸ್ಥ ಅಂತ ಅನ್ನಿಸ್ಕೊಳ್ಳೋದು. ಈ ಗುಟ್ಟಿನ ಚೆನ್ನಾಗಿ ಅರ್ಥ ಮಾಡ್ಕೊಳಪ್ಪ. ಇನ್ನೊಂದು ತಮಾಷೆ ವಿಷಯ ಏನು ಗೊತ್ತೇನೋ, ನಾವ್ ಹಿಂಗ್ ತೇಪೆ ಹಚ್ತಾ ಇದ್ದೀವಿ, ಭಲೇ ಡವ್ ಮಾಡ್ತಾ ಇದೀವಿ ಅಂತ ಹೆಂಡ್ತಿರ್ಗೂ ಗೊತ್ತಿರುತ್ತೆ. ಆದ್ರೂ ಖುಷಿ ಪಡ್ತಾರೆ ಅವರು, ನಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಂಥ ಸಣ್ಣ ಸಣ್ಣ ವಿಷಯನ ನಿಮ್ ಮುಂದಕ್ಕೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಪ್ಪ. ಇಷ್ಟು ದಿವಸಕ್ಕೆ ಒಂದೊಳ್ಳೆ ಟಿಪ್ಸ್ ಕೊಟ್ಟಿದೆ ನೋಡು. ಟೈಮ್ ಬಂದಾಗ ಅದನ್ನು ಯೂಸ್ ಮಾಡ್ತೀನಿ. ಗೆಳೆಯ, ನನ್ನ ಹೊಗಳ್ಬಿಟ್ಟೇನೋ. ನನಗೆ ಭಾರತ ರತ್ನ ಸಿಕ್ಕಷ್ಟೇ ಸಂತೋಷ ಆಗ್ತಾ ಇದೆ. ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಸರಿ ಹೋಗ್ಬಾ, ಟೈಮ್ ಆಯ್ತು. ಓಕೆ, ಬಾಯ್. ಮಲ್ಲಿ ಮಲ್ಲಿ, ಏನಾಯ್ತು? ಫುಲ್ಲು ಡೀಪಾಗಿ ಯೋಚನೆ ಮಾಡ್ಕೊಂಡು ಕಳೆದೋಗಿದ್ಯಾ? ರೀ, ಅದು ಒಂದ್ಸಲ ಚೆಕಪ್ ಮಾಡ್ಸೋಣ ಅಂತ. ಈಗ ರೀಸೆಂಟಾಗಿ ಹೋದಾಗ ಚೆಕಪ್ ಮಾಡಿಸಿದ್ವಲ್ಲ ಮಲ್ಲಿ. ಅದು ರೀ, ಮೊನ್ನೆ ಬೇರೆ ನನ್ಗಂಗಾಯ್ತಲ್ಲ, ಹಂಗಾದಾಗಿಂದ ನನ್ಗೆ ಯಾಕೋ ಮೊದ್ಲಿನ ಥರ ಇಲ್ವೇ ಇಲ್ಲ. ಹೊಟ್ಟೆ ನೋವು ಪೂರ್ತಿಯಾಗಿ ಕಡಿಮೆ ಆಗಿಲ್ಲ ರೀ. ಅದಕ್ಕೆ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡು ಬರೋಣ. ನಂಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇತ್ತು ರೀ. ನೀನು ಹೇಳ್ತಿರೋದು ಕರೆಕ್ಟೇ ಮಲ್ಲಿ. ಇಂಥ ವಿಚಾರದಲ್ಲಿ ನೆಗ್ಲಿಜೆನ್ಸಿ ತೋರಿಸ್ಬಾರ್ದು. ಲೆಟ್ಸ್ ಡೂ ಒನ್ ಥಿಂಗ್, ನಾನು ಜೊತೆಗೆ ಬರ್ತೀನಿ. ನಾನೇ ಏನೋ ಚೆಕಪ್ ಕರ್ಕೊಂಡು ಹೋಗ್ತೀನಿ. ಓಕೆ, ಸರಿ. ಅದನ್ನ ಯಾಕೆ ಮಲ್ಲಿ ಅಷ್ಟು ಡಲ್ಲಾಗಿ ಹೇಳ್ತಿದ್ಯಾ? ಹೋಗೋಣ ಅಂತ ಹೇಳಿದೆ ತಾನೆ, ಮತ್ತಾದರೂ ಯಾಕೆ ಬೇಜಾರು? ನೋಡು, ನೀನು ಈ ಥರ ಎಲ್ಲ ಇದ್ದರೆ ಅದರ ಎಫೆಕ್ಟು ಡೈರೆಕ್ಟಾಗಿ ಹೊಟ್ಟೆಯಲ್ಲಿರೋ ನಮ್ಮ ಮಗು ಮೇಲೆ ಆಗುತ್ತೆ. ಹಾಂ, ತಪ್ಪಲ್ವಾ? ಸೊ ಯಾವಾಗಲೂ ನಗ್ನಗ್ತಾ ಇರಬೇಕು. ಎಲ್ಲಿ ನಗಾಡು. ಏನು ಮಲ್ಲಿ ಇದು? ಇದೊಂಥರ ನಗ್ಲೋ ಬೇಡವೋ ಅಂತ ಯೋಚನೆ ಮಾಡೋದಾಗಿದೆ. ಇನ್ಸ್ಟಾಲ್ಮೆಂಟಲ್ಲಿ ಮನಸ್ಫೂರ್ತಿ ನಗಾಡು ಮಲ್ಲಿ, ಖುಷಿಯಾಗಿರು. ಎಲ್ಲಿ ನಗಾಡು. ಸಾಕಾ? ಸಾಕು, ಬೇಕಾದಷ್ಟ. ನಿಂಗೊಂದು ವಿಷಯ ಗೊತ್ತಾ ಮಲ್ಲಿ, ಈ ನಿನ್ನ ನಗುಲೇ ನನ್ನ ಜೀವ ಇರೋದು. ಅದಕ್ಕೆ ಯಾವಾಗಲೂ ನೀನು ನಗ್ನಗ್ತಾ ಇರಬೇಕು. ಮಲ್ಲಿ, ಐ ಲವ್ ಯು ಮಲ್ಲಿ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರಾ ಅಲ್ವಾ? ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ಸಾನೇ ಖುಷಿ ಆಗ್ತೈತೆ ರೀ. ನಾನು ಅದೃಷ್ಟವಂತೆ ಅಂತ ಅನಿಸ್ತಾ ಐತೆ. ಬಟ್ ಎಂತ ಅನ್ಲಕ್ಕಿ ಫೆಲೋ ನಾನು. ಹೋಗಿ ಹೋಗಿ ಇನ್ನೊಂದು ತೋಳನ್ನು ಕಟ್ಕೊಳ್ಳೋ ಹಾಗಾಯ್ತಲ್ಲ. ಸಾಲದಕ್ಕೆ ಈ ಮಗು ಬೇರೆ.
ಹೇಗಾದರೂ ಮಾಡಿ ನೀನು ಹೊಟ್ಟೆಲಿರೋ ಮಗುಗಂತೂ ಗತಿ ಕಾಣಿಸ್ಲೇಬೇಕು. ಬಿಕಾಸ್ ಆ ಮಗು ಬೈಲಿ ಅಪ್ಪ ಅಂತ ಅನ್ಸ್ಕೊಳ್ಳೋಕೆ ನನಗೆ ಚೂರು ಇಷ್ಟ ಇಲ್ಲ. ರೀ ಯಾಕೆ ನೀವೇನು ಮಾತಾಡ್ತಾನೆ ಇಲ್ಲ? ಇಲ್ಲ ಮಲ್ಲಿ, ಅದು ನೀನೊಂದು ಮಾತು ಹೇಳಿದ್ಯಲ್ಲ, ಅದನ್ನೇ ರಿವೈಂಡ್ ಮಾಡ್ಕೋತಾ ಇದ್ದೆ. ನೀನು ಹೇಳಿದೆಲ್ಲ ಒಂದು ಮಾತು, ಅದೃಷ್ಟವಂತೆ ಅಂತ. ಬಟ್ ಆ್ಯಕ್ಚುಲಿ ನಿನ್ನನ್ನು ಪಡೆದಿದ್ದಕ್ಕೆ ನಾನು ಅದೃಷ್ಟವಂತ. ಯಾಕೆ, ಏನಾಯ್ತು? ಹೇಳಕ್ಕಾಗಲ್ಲ. ಅಜ್ಜಿ ವಾಪಸ್ ಬಂದ್ರು ಬರ್ಬೋದು. ಅದಕ್ಕೆ ಸ್ವಲ್ಪ ಹೊತ್ತು ಆದ್ಮೇಲೆ ಮಲ್ಕೋತೀವಿ. ನೀವು ಮಲ್ಕೊಳ್ಳಿ. ಅಲ್ಲ, ಇವತ್ತು ನೀವು ಕೆಳಗಡೆ ಮಲಗಲೇಬೇಕಂತ ಅಲ್ಲ, ಇವತ್ತು ನಮ್ಮಿಬ್ಬರು ಗ್ರಹಗತಿಗಳು ಚೆನ್ನಾಗಿಲ್ಲ. ಅಜ್ಜಿ IT ರೇಡ್ ಥರ ರೇಡ್ ಮೇಲೆ ರೇಡ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನೀವು ಇವತ್ತು ಮೇಲ್ಗಡೆ ಮಲ್ಕೋಬೋದಾ ಅಂತ.